ಶಿವಕುಮಾರ್ ಅಂತ ಮಧುಗಿರಿ ತಾಲೂಕು ಕೊಡಗಿನಹಳ್ಳಿ ಹೋಬಳಿ ಚಿಕ್ಕಮಗಳೂರು ಗ್ರಾಮದವ್ರು. ನಾವು ಗ್ರಾಮಸ್ಥರು ಇಲ್ಲಿ ಬಂದಿರೋ ಕಾರಣ ಡಾಕ್ಟರ್ ದರ್ಶನ್ ಅಂತ ಹೇಳ್ಬಿಟ್ಟು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ವರ್ಷದ ಹಿಂದೆ ಏನಿದೆಯೋ ಆ ಪೀರಿಯಡಲ್ಲಿ ಡಾಕ್ಟರ್ಸೇ ಇರೋದಿಲ್ಲ ಕೊಡಗಿನಹಳ್ಳಿ ಭಾಗದಲ್ಲಿ. MBBS ಡಾಕ್ಟ್ರು ಫಸ್ಟ್ ಟೈಮು ನಮ್ಮ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಅವ್ರಿಗೆ ಕೆಲ ಪ್ರೈವೇಟ್ ಹಾಸ್ಪಿಟ್ಲವರು ಅವರು ಮೆಡಿಸಿನ್ ಆಚೆ ಬರ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎತ್ಕೊಟ್ಟು ಬೇರೆ ಒಂದು ಸಂಘಟನೆ ಹೆಸರು ಹೇಳಿ ಅವ್ರು ಬಂದು ಒಂದು ಹೋರಾಟ ಮಾಡಿ ಮೆಡಿಸಿನ್ ಬರ್ಕೊಡ್ತಾ ಇದ್ದಾರೆ ಅಂತ ಅವ್ರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅತಿಕ್ಕ ಕೆಲಸ ಮಾಡಿರ್ತಾರೆ. ಅದಕ್ಕೆ ಮನಸ್ಸು ಆ ಡಾಕ್ಟ್ರು ಒಂದು ವಾರದಿಂದ ಬರ್ತಾ ಇಲ್ಲ ಹಾಸ್ಪಿಟ್ಲಿಗೆ. ಕೊಡಗಿನಹಳ್ಳಿ ಹೋಬಳಿ ಚಿಕ್ಕಮಗಳೂರು ಗ್ರಾಮದಿಂದ ಗ್ರಾಮಸ್ಥರು ಕೊಡಗಿನಹಳ್ಳಿ ಹೋಬಳಿ ಗ್ರಾಮಸ್ಥರು ಇಲ್ಲಿ ಬಂದಿರ್ತಾರೆ. ಕಾರಣ ಇಷ್ಟೇ, ಡಾಕ್ಟರ್ ದರ್ಶನ್ ಮಾರೇಗೌಡರು ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಒಂದು ವರ್ಷದಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸ ಮಾಡೋ ಒಂದು ಸ್ವಲ್ಪ ಕಿಡಿಗೇಡಿಗಳು ಏನು ಪ್ರೈವೇಟ್ ಹಾಸ್ಪಿಟ್ಲಲ್ಲಿದ್ದಾರೆ ಅದು ಕಟ್ಬಿಟ್ಟು ಅವ್ರ ವಿರುದ್ಧ ಒಂದು ಪಿತೂರಿ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ 20 ಜನ ಪೇಷಂಟ್ಸ್ ಬರ್ತಿದ್ರು. ಹೋದ ವರ್ಷದಿಂದ 20 ಜನ ಬರ್ತಿದ್ರು. ಈಗ ದರ್ಶನ್ ಡಾಕ್ಟ್ರ್ ಬಂದ ಮೇಲೆ 20ರಿಂದ 200ಕ್ಕೆ ಹೆಚ್ಚು ಹಾಸ್ಪಿಟ್ಲಿಗೆ ಇವ್ರು ಬರ್ತಾಯಿದ್ದಾರೆ, ರೋಗಿಗಳು ಬರ್ತಾಯಿದ್ದಾರೆ. ಈ ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನಾಗಿದೆ ಅಂದರೆ ಪೇಷಂಟ್ಸ್ ಹೋಗ್ತಾ ಇಲ್ಲ. ಅದ್ರ ಕಾರಣ ಯಾವುದೋ ಒಂದು ಸಂಘಟನೆಗೆ ಎತ್ಕಟ್ಬಿಟ್ಟು ಅವ್ರ ಹತ್ರ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಅದಕ್ಕೆ ಮನಸ್ಸು ನೊಂದಿ ಆ ಡಾಕ್ಟ್ರ್ ಈಗ ಬರ್ತಾ ಇಲ್ಲ, ರಿಸೈನ್ ಮಾಡೋ ಲೆವೆಲ್ಗೆ ಹೋಗಿದ್ದಾರೆ. ಅದಕ್ಕೆ ಈ ಗ್ರಾಮಸ್ಥರೆಲ್ಲ ಸೇರಿ ಒಂದು ಮನವಿ ಪತ್ರ ಕೊಡೋಣ, ಅವ್ರನ್ನ ಉಳಿಸ್ಕೊಳ್ಳೋಣ, ಒಳ್ಳೆ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಫಸ್ಟು MBBS ಡಾಕ್ಟ್ರು ಇದೇ ಫಸ್ಟ್ ಟೈಮು. ಮಧುಗಿರಿ ಇತಿಹಾಸದಲ್ಲಿ 5 ಜನ ಇದೆ, ಮಧುಗಿರಿ ತಾಲೂಕಲ್ಲಿ 5 ಜನ MBBS ಡಾಕ್ಟ್ರು. ಅದರಲ್ಲಿ ದರ್ಶನ್ ಡಾಕ್ಟ್ರೊಂದು ನೆಲಮಂಗಲ ಸಿರಾ ಪಾಗೋಡದಿಂದ ಪೇಷಂಟ್ಸ್ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಕ್ಲೀನಾಗಿ ವ್ಯವಸ್ಥೆ ಮಾಡಿ ಕಳಿಸ್ತಾ ಇದ್ದಾರೆ. ಯಾರೋ ಒಬ್ಬರು 10 ಜನ ಬಂದು ಅಲ್ಲೊಂದು ಹೋರಾಟ ಮಾಡಿ ಅದು ಎತ್ತಿಕ್ಕಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವ್ರ ಮನಸ್ಸಿಗೆ ನೋಯಿಸಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಗ್ರಾಮಸ್ಥರು ಬಂದಿದ್ದಾರೋ ಕೊಡಗಿನಹಳ್ಳಿ ಹೋಬಳಿ ಸುಮಾರು ಗ್ರಾಮಗಳಿಂದ ಬಂದಿರೋರು, ಬರೀ ಸುಮ್ಮನೆ ಒಂದು ಮನವಿ ಪತ್ರ ಕೊಡೋಣ ಅಂತ ಬಂದಿರೋ ವ್ಯಕ್ತಿಗಳಿಲ್ಲ. ಲೀಡರ್ಸು ಹೊರಟಿದ್ರು, ಬೇಡ ನಾವು ಹೋಗಿ ಒಂದು ಮನವಿ ಪತ್ರ ಕೊಡ್ತೀವಿ DC ಅವ್ರಿಗೆ, ಮನವಿಯವ್ರಿಗೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಅವ್ರು ಏನು ಹೋರಾಟ ಮಾಡಬೇಕಾಯಿತು? ಮೆಡಿಸಿನ್ ಇಲ್ಲ, ಸರ್ಕಾರದಿಂದ ಮೆಡಿಸಿನ್ ಬರ್ತಾ ಇಲ್ಲ, ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ಹೊರತು ಡಾಕ್ಟ್ರು ಸರಿ ಇಲ್ಲ. ಈಗ ತೊಗೊಳ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಮತ್ತೆ ತುಮಕೂರಿಗೆ ಹೋಗ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಒಂದು ಸ್ಲಿಪ್ ಬರ್ಕೊಡ್ತಾರೆ ಅಂದ್ಕೊಳ್ರಿ, ಒಂದು 3-4 ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ಸಿಗುತ್ತೆ. ಮೆಡಿಸಿನ್ ಏನು ಸಪ್ಲೈ ಇದೆ ಅದು ಕೊಡ್ತಾ ಇದ್ದಾರೆ, ಮಿಕ್ಕಿದ್ದು ಬೇರೆ ಕಡೆ ಬರ್ಕೊಡ್ತಾ. ಈಗ ಮಧುಗಿರಿ ಸರ್ಕಾರಿ ಹಾಸ್ಪಿಟ್ಲಿಗೆ ಬರ್ರಿ, ಗೌರ್ಮೆಂಟ್ ಮಧುಗಿರಿ ಹಾಸ್ಪಿಟ್ಲಿಗೆ ಬಂದಾಗ ಒಂದು 4-5 ಮೆಡಿಸಿನ್ ಬರ್ಕೊಡ್ತಾರೆ, 1-2 ಸಿಗುತ್ತೆ. ಏನೋ ಅಲ್ಲಿರೋ ಇದರಲ್ಲಿ ಸರ್ಕಾರಿ ಸೌಲಭ್ಯ ಏನಿರ್ತದೆ ಅದು ಕೊಡ್ತಾರೆ, ಬೇರೆದು ಅವ್ರ ಮನೆಯಿಂದ ತಂದು ಕೊಡ್ತಾರೆ. ಅದನ್ನು ಈಗ ಸ್ಲಿಪ್ ಬರ್ಕೊಟ್ಟಿರೋದು ಒಂದು ವಿಡಿಯೋ ಮಾಡಿದ್ದಾರೆ. ಅವರು ಚುಚ್ಚಿ ಮಾತಾಡ್ತಾ ಇರ್ತಾರೆ, ನೀವು ಯಾಕೆ ಬರ್ಕೊಡ್ತಾ ಇದ್ದೀರ ಅಂತ. ಈಗ ಪದೇ ಹೋಗೋದು, ಟಾರ್ಚರ್ ಕೊಡೋದು, ಅದರಿಂದ ಅವ್ರು ರಿಸೈನ್ ಮಾಡೋ ಒಂದು ಲೆವೆಲ್ಗೆ ಹೋಗಿದೆ. ಅವರು ಈಗ ಹೋಗೋದು, ನಿಮ್ಮನ್ನು ಸೋಷಿಯಲ್ ಮೀಡಿಯಾಗೆ ಹಾಕ್ತೀವಿ, ಅವ್ರ ಫೋಟೋ ಹಾಕೋದು, ಭ್ರಷ್ಟರು ಅಂತ ಕೇಳೋದು, ಭ್ರಷ್ಟರು ಅಂತ ಹೇಳೋದು, ಆ ಮನ್ಸಿಗೆ ನೋಯಿಸೋದು, ತಿರ್ಗಿ ಅವ್ರ ನೆಂಟ್ರಿಸ್ಟ್ರಿಗೆಲ್ಲ ಮಾಡೋದು. ನಮ್ಮದು ಒತ್ತಾಯ, ಡಾಕ್ಟ್ರು ಒಳ್ಳೆಯರಿದ್ದಾರೆ, ಅವ್ರನ್ನ ಅಲ್ಲೇ ಉಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ DHO ಆಗಲಿ THO ಆಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಬೇಕು, ಸರ್ಕಾರ ಸಪೋರ್ಟ್ ಮಾಡಬೇಕು. ಹಂಗೇನು ನಿಮ್ಮ ಒತ್ತು ಏನು ಕೊಡಂಗಿದ್ರೆ ಮೆಡಿಸಿನ್ ಕೊಡ್ರಿ, ಮೆಡಿಸಿನ್ ಸಪ್ಲೈ ಕೊಡ್ರಿ, ಸರ್ಕಾರದಿಂದ ಸಪ್ಲೈ ಕೊಟ್ಟರೆ ಅವ್ರು ಆಲ್ರೆಡಿ ಕೊಡ್ತಾರೆ. ಇಲ್ದಿದ್ದೇನು ಮಾಡ್ತಾರೆ? ಶಿವಕುಮಾರ್ ಅಂತ ಹೇಳಿ. ಕೊಡಗಿನಹಳ್ಳಿ ಹೋಬಳಿ ಹೊಸಳ್ಳಿ ಗ್ರಾಮ ನಂದು. ನನ್ನ ಹೆಸರು N. ನರಸಿಂಹಯ್ಯ ಅಂತ. ನಾನು ಹತ್ತಿರ ಪಕ್ಕದಲ್ಲಿರೋವಂಥ ಹಳ್ಳಿಯವನು, ಕೊಡಗಿನಹಳ್ಳಿಗೆ ಹತ್ತಿರದವನು. ನಮ್ಮ ಕೊಡಗಿನಹಳ್ಳಿ ಹೋಬಳಿಗೆ ಇಂಥ ಮಹಾನುಭಾವಾದ ಡಾಕ್ಟ್ರು ಬಂದೇ ಇರಲಿಲ್ಲ. ಎಂಥ ಗಾಯಗಳಾದ್ರೂ ಭಾಳಷ್ಟು ಸೂಕ್ಷ್ಮವಾಗಿ ವಾಸಿ ಮಾಡ್ತಾರೆ. ಆತ ಬರ್ಕೊಡೋದು ಏನಕ್ಕಾಗಿ ಬರ್ಕೊಡ್ತಾರೆ ಅಂದರೆ, ಆತನ ಹತ್ರ ಗೌರ್ಮೆಂಟ್ನಲ್ಲಿ ಒಳ್ಳೆ ಮಾತ್ರೆ ಸಿಗದೇ ಇರೋದ್ರಿಂದ ಹೊರಗಡೆ ತಗೊಂಡ್ರೆ ನಿಮಗೆ ಒಳ್ಳೆ ಅನುಕೂಲ ಆಗುತ್ತಪ್ಪ, ಪರವಾಗಿಲ್ಲ, ಕ್ಲೀನಾಗಿ ಮೇಲಾಗುತ್ತೆ ಅಂತಂದು ಹೇಳ್ಬಿಟ್ಟು ಬರ್ಕೊಡೋ ಒಂದು ಉದ್ದೇಶಕ್ಕೆ ಯಾರು ಕಿಡಿಕೇಳಿಗಳು ಬಂದು, ನಮ್ಮ ಗ್ರಾಮದವರಲ್ಲ, ಅಕ್ಕಪಕ್ಕ ಹಳ್ಳಿಯವರಲ್ಲ, ಈ ಡಾಕ್ಟ್ರು ಸರಿ ಇಲ್ಲ ಅನ್ನೋದು ಬಂದು ಆ ಡಾಕ್ಟ್ರಿಗೆ ನೋವು ಕೊಟ್ಟು ಬಾಧೆ ಕೊಟ್ಟು ನಮ್ಮ ಅದು ಯಾರು ರಕ್ಷಣೆ ವೇದಿಕೆಯರಂತೆ, ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಆ ರಕ್ಷಣೆ ವೇದಿಕೆಯರು ಬಂದ್ಬಿಟ್ಟು ಇದು ಮಾಡ್ತಾರೆ. ನನಗೂ 76 ವರ್ಷ. ನಾನು ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿ ಹೇಳ್ತೀನಿ, ಯಾರ ಹತ್ರನೂ ಕಾಸು ಗೀಸು ದುಡ್ಡು ಕೇಳಿಲ್ಲ ಅವರು. ದಿನ ಬೆಳಗ್ಗೆ ಇದ್ದರೆ ಹೋಗ್ತೀನಿ. ನನಗೆ ರೀಸಸ್ ಎಲ್ಲ ಕಟ್ಟಾಗಿತ್ತು, ಎಲ್ಲ ಕ್ಲೀನಾಗಿ ರೀಸಸ್ ಒಬ್ಬರಂಗೆ ಮಾಡಿದ್ರು, ಎಲ್ಲ ಕ್ಲೀನಾಗಿ. ನಮಗೆ ಅಂತಲ್ಲ, ಎಲ್ರಿಗೂ ಪೇಷಂಟ್ಗಳು ಎಲ್ಲರಿಗೂ ಮಾಡ್ತಾಯಿದ್ದಾರೆ ಪಾಪ. ಅಂಥ ಡಾಕ್ಟ್ರ್ ನಮಗೆ ಬೇಕು ಅಂತೇಳಿ ನಮ್ಮ DC ಸಾಹೇಬ್ರ ಹತ್ರ ಕೈ ಮುಗಿದು ನಾನು ಮನವಿ ಮಾಡ್ಕೊಳ್ತೀನಿ. ಈ ಡಾಕ್ಟ್ರನ್ನ ವರ್ಗಾವಣೆ ಮಾಡಬಾರ್ದು. ನಮ್ಮ ಹೆಸರು N. ನರಸಿಂಹಯ್ಯ.